ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಲ್ಲರ ಕಲ್ತು ಮಾಡ್ಬೇಕಂಬ ನಿರ್ಧಾರ ತೆಗೆದುಕೊಂಡಾಗ ಇವುದೇ ಒಂದು ನಿರ್ಧಾರ ಧೈರ್ಯ ಆಗಿತ್ತು. ನಾವು ನೋಡ್ತಿದ್ದೀವಿ, ನಾವು ಅದು ಏನಾಯ್ತಂದ್ರೆ ಅಂಬೇಡ್ಕರ್ ಜಯಂತಿ ಅದನ್ನ ನಮ್ಮ ಸುಶಾಂತ್ ಅವ್ರ ನಂದೇ ಆದಂತ ಒಂದು ಪ್ರತ್ಯೇಕವಾದ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಿಸಿಕೊಳ್ಳುವಾಗ ನಮ್ಮ ಆಡಳಿತ ವರ್ಗಗಳು ಅವರಿಗೆ ಒಂದು ವಿಶೇಷವಾದ ಬಸ್ ಏರ್ಪಡಿಸಿ ಅವರ ವಿಜೃಂಭಣೆಯಿಂದ ಪ್ರದರ್ಶನ ಮುಖಾಂತರ ಕೇಂದ್ರ ಪ್ರಶ್ನೆ ಎಲ್ಲ ಬಂದದ್ದು. ಅದಕ್ಕೆ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ಎಲ್ಲಿ ಅನ್ಯಾಯ ಆಗಿದೆ ಅದು ವಿರುದ್ಧ ನಿಂತು ಹೋರಾಟ ಮಾಡ್ಕೊಂಡ್ ಬಂದರು. ಯಾವ ಲೀಡರ್ ಆಗಲಿ ಅಲ್ಲಿ ಅನ್ಯಾಯ ಆಯ್ತು ಆ ಭಾಗದಿಂದ ತೆಗೆದು ದೂರ ಹೋಗಿದ್ದಾರೆ. ಈಗ ನಮ್ಮ ಮಂಡಳಿಯವರು ನಮ್ಮ ಮೊದಲಿನ ಪ್ರಥಮವಾಗಿ ನಮ್ಮ ದಿನದಲ್ಲಿ ಇದ್ದರು, ಅಖಿಲ ಕರ್ನಾಟಕ ಮಹಾಮಂಡಳಿಯ ದಿನದಲ್ಲಿ ನಾವು ಬರಬರ್ತ ನನಗೆ ಬಹಳ ಆತ್ಮೀಯರು. ಆದರೆ ಎಲ್ಲರೂ ಹೇಳಿರ್ತಕ್ಕಂಥ ಸುಶಾಂತ್ ಮುಂಡಾಳವರು ತಂದೆ ಆಗಿರ್ತಕ್ಕಂಥ ಒಂದು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾರ್ಗ ಹಾಕಿಕೊಟ್ಟಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥದ್ದನ್ನ ಅದೇ ರೀತಿ ಶಿವಶಾಂತ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಯಾವ ರೀತಿ ನನಗೆ ಮಾತಾಡಲಿಕ್ಕೆ ಒಂದು 2 ನಿಮಿಷ ಅಂತ ಹೇಳಿದ್ರು, ಯಾವ ರೀತಿ ನಮ್ಮ ಭೀಮಶವನ್ನು ಮಾತಾಡಿದ್ರು ಅವ್ರಿಗೊಂದು 3 ವರ್ಷ ಔಷಧ ಕುಡಿಲಿ ಅಂತ ಅಂತಕ್ಕಂಥದ್ದು. ಆದರೆ ನಾನು ಇವತ್ತಿನ ದಿವಸ ನಾನು ಒಂದು ಶಿವಶಾಂತ ಮುನ್ನಡೆಯವರಿಗೆ ವೈಯಕ್ತಿಕವಾಗಿ ನಾನೇನು ಸಿಂಗಿಂಗ್ ಅಂದ್ರೆ ಪದ ಹಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಆದರೆ ನನ್ನ ದಾಟಿಯಲ್ಲೇ ನಮ್ಮ ಶಿವಶಾಂತ ಮುನ್ನಡೆಯವರಿಗೆ ಒಂದು ಪದದ ಮೂಲಕ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ವ್ಯಕ್ತಪಡಿಸುತ್ತೇನೆ. ಅದು ಹಿಂದಿನೇ ಆಗಿರ್ಬೋದು, ಅದು ಕನ್ನಡನೇ ಆಗಿರ್ಬೋದು. ಯಾರಾದ್ರೂ ಕನ್ನಡದಲ್ಲಿ ಹಾಡಿ ಅಂತಕ್ಕಂಥ ತಪ್ಪನ್ನ ತಿಳ್ಕೊಬಾರದು. ಅದಕ್ಕೋಸ್ಕರ ನಾನು ಶಿವಶಾಂತ್ ಅವರಿಗೆ ಹುಟ್ಟುಹಬ್ಬದ ಒಂದು ಗೀತೆಯನ್ನು ಹಾಡ್ತೀನಿ. ಆಗಮಿಸ್ತಕ್ಕಂಥ ದಲಿತ ಸಂಘ ರಾಜ್ಯಾಧ್ಯಕ್ಷರಾದ ಹನುಮಂತ ಸಿಂಗ್ ಸರ್ ಅವರೇ, ಇನ್ನೊಬ್ಬರು ದಲಿತ ಹೋರಾಟಗಾರರಾದ ಖ್ಯಾತ ವಕೀಲರಾದ ಶ್ರೀಕಾಂತ್ ನಿಂಬಾಳ್ಕರ್ ಸರ್ ಅವರೇ, ಯಾದಗಿರಿ ವಿಭಾಗದಿಂದ ಆಗಿರ್ತಕ್ಕಂಥ ಚೇತನ್ ಸರ್ ಅವರೇ, ದಲಿತ ಸೇನಾ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ನಮ್ಮ ಬೀದರ್ ವಿಭಾಗದ ಮುಖ್ಯ ಗೌರವಾಧ್ಯಕ್ಷರಾದ ರಾಹುಲ್ ಗಾಂಧಿ ಅವರೇ, ವಡಗಾಂವ್ ಸಂಪರ್ಕದ ಅನಿಲ್ ಕುಮಾರ್ ಅವರೇ, ಕಲಬುರಗಿ ನಾಲ್ಕು ಮಲ್ಲಿಕಾರ್ಜುನ್ ಅವರೇ, ನಮ್ಮ ಡೊಳ್ಳಿ ಅವರೇ, ನಮ್ಮ ಸಿದ್ದು ಸಾವ್ಕಾರ್ ಅವರೇ, ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರಾದ ಜಯರಾಮ್ ರಾಠೋಡ್ ಅವರೇ, ಇನ್ನು ಉಳಿದ ಎಲ್ಲ ನನ್ನ ಸ್ನೇಹಿತರೇ ಮತ್ತು ನನ್ನ ಅಕ್ಕ ತಂಗಿಯರೇ, ನನ್ನ ಐತಿಹಾಸಿಗಳೇ, ಎಲ್ಲರಿಗೂ ನನ್ನ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಆರ್ಥಿಕ ಶುಭಾಶಯಗಳು, ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀವಿ. ಇವತ್ತಿನ ದಿವಸ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಸೆಲಿಬ್ರಿಟಿ ಅಂತಲ್ಲ, 20 ತಾರೀಕಿಗೆ ನಂದು ಆಕ್ಚುಲಿ ನಂದು ಜುಲೈ 20 ತಾರೀಕಿಗೆ ನನ್ನ ಹುಟ್ಟುಹಬ್ಬ. ಸೆಲಿಬ್ರಿಟಿ ಯಾಕೆ ಮುಂದುವರಿತು ಅಂತಂದ್ರೆ, ನನ್ನ ಮಗಳು SBI ಬ್ಯಾಂಕಿನಲ್ಲಿ ಅಪಾರ್ಟ್ಮೆಂಟ್ ಇದೆ. ಜೈನಿಂಗು 20 ತಾರೀಕಿಗೆ ನನ್ನ ಹುಟ್ಟುಹಬ್ಬ 20 ತಾರೀಕು. ಅದು ಲೋಕಲ್ ಇಲ್ಲ, ಅದು ಬೆಂಗಳೂರಲ್ಲಿ ಈಗ ಜೈನ್ ಹಾಕ್ಬೇಕು ಮತ್ತು ಆ ದಿವಸ ನನ್ನ ಹುಟ್ಟುಹಬ್ಬ. ಎರಡು ನನ್ಗೊಂದು ಕೊಡುಗೆ ಅದು ನನ್ನ ಮಗಳು. ಹಿಂದಿನ ಸಲಕ್ಕಾಗಿ ನಮ್ದೆಲ್ಲ ಸ್ನೇಹಿತರು ಮತ್ತು ಇವ್ರು ಯಾರು ಬಿಡ್ಲಾಕತ್ತಿರಲಿಲ್ಲ. ಹೆಂಗ್ ಮಾಡೋದು ಅಂದ್ರೆ ಡೇಟ್ ಚೇಂಜ್ ಮಾಡ್ಕೊಡಿ ಅಂತಂದ್ರೆ ಅದು 23 ತಾರೀಕಿಗೆ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮ ಮಾಡೋಣ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ಳಿ. ಅದಕ್ಕಾಗಿ ಡೇಟ್ ಮುಂದೆ ಹಾಕೊಂಡಿದ್ವಿ. ಹಿಂಗಾಗಿ ನೀವೆಲ್ಲರೂ ಮುಂದೆ ಎಲ್ಲ ಬಂದು ನನಗೆ ಹಾರಿಸಕ್ಕಾಗಿ ನಿಮ್ಗೆಲ್ಲರಿಗೆ ಹೃದಯಪೂರ್ವಕ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ನೀವೆಲ್ಲ ಬಂದು ಅರಿಶೆ ಹೆಚ್ಚಿಗೆ ಆಯ್ತು ನನಗೆ. ಮತ್ತೆ ಬಹಳಷ್ಟು ಎಲ್ಲರೂ ನಮ್ಮ ಬಗ್ಗೆ ಹೇಳ್ಕೊಂಡ್ರಿ. ಹಾಗೆ ನಾವೇ ದೊಡ್ಡ ಕನಕರಿ ಕೆಲಸ ಮಾಡಿಲ್ಲ. ಏನ್ ಮಾಡಬೇಕಿಲ್ಲ ಸಮಾಜದಲ್ಲಿ, ಏನ್ ಮಾಡಬೇಕಿಲ್ಲ ಆ ಕೆಲಸನ ಬಿಟ್ಟು ಮಾಡಿಲ್ಲ, ಯಾವುದು ಮಾಡಿಲ್ಲ.
ಮುಂಚೆನೇ engage ಮಾಡ್ತಾರೆ. ಅವ್ರು ಏನು ಹೇಳಿದ್ರು ಅಂತಂದ್ರೆ ನಿಮ್ಮ ಸಮಾಜವನ್ನು ನಿಮ್ಮ ನೌಕರಿ ಯಾಕೆ ಕಾಪಾಡ್ಕೊತೀರಿ ಅಂತ ಹೇಳ್ತಾರೆ. ಅದರ ಪ್ರಕಾರ ನಾವು ಯಾವುದೂ ಕಾಂಟ್ರಿಬ್ಯೂಷನ್ ಮಾಡ್ಕೊಟ್ಟಿಲ್ಲ, ಕಾರ್ಮಿಕರ ಮೇಲೆ ಶೋಷಣೆ ಆಗೋದಿಲ್ಲ, ಎಲ್ಲ ಹಂತದಲ್ಲಿ ನಿಂತಿದ್ರೆ ಶೋಷಣೆಗೆ ಎದುರಾಗ್ತೀವಿ. ಮತ್ತೆ ಬೇರೆ ಬೇರೆ ಸಂಘಟನೆಯವರು ಏನು ಮಾಡ್ತಾರೋ ಅವ್ರ ಬಗ್ಗೆ ನಾವು ಮಾಡ್ತಾ ಇಲ್ಲ. ನಾವು ಇರೋದಾಗಿ ನಾವು ಯಾರ ಮೇಲೆ ಕಾಂಟ್ರಿಬ್ಯೂಷನ್ ಮಾಡಲ್ಲ, ಯಾವ ಅಧಿಕಾರಿಗಳು ದುಡ್ಡು ತಿನ್ಸಲ್ಲ, ನಾವು ತಿನ್ಸಲ್ಲ, ಕೆಲಸ ಮಾತ್ರ ಪಕ್ಕ ಮಾಡಿಸ್ತೀವಿ, ನಾವು ಮಾತ್ರ ನಾವು ಪಡ್ಕೊತೀವಿ. ಆ ಕೆಲಸ ಮಾಡ್ಕೊಂಡ್ರೆ ಹೀಗಾಗಿ ನಮ್ಮದೇ ಆದಂಥ ಒಂದು ಶಕ್ತಿ ಇಲ್ಲ. ಎಲ್ಲ ಸಂಘಟನೆಗಳು ಎಲ್ಲ ಮುಖಂಡರ ಜೊತೆ ಬಾಂಧವ್ಯ ನಮ್ಗೆ ಮಾಡ್ತೇನೆ. ಈ ಇದೇ ಬಾಂಧವ್ಯ ನಮ್ಗೆ ಇವತ್ತಿನ ದಿವಸ ಎಲ್ಲರೂ ಇವತ್ತು ಎಲ್ಲಿದ್ರು ಎಲ್ಲೆಲ್ಲೂ ಬರ್ತಾರೆ. ಒಂದೊಂದು ಸಮಸ್ಯೆ ಹೆಂಗಿರ್ತಾವ ಅಂತಂದ್ರೆ ಬಹಳಷ್ಟು ಸಮಸ್ಯೆ ಇರ್ತಾವೆ. ಈಗ ನಮ್ಮ ಚೈತನ್ ಸರ್ ಬಂದಾರಲ್ಲ ಆಫೀಸರ್, ಅವ್ರದ್ದು ಒಂದು 2 ವರ್ಷ ಇತ್ತು ಬ್ಯಾಕ್ ಬೋನ್ ಆಗಿ ಆಪರೇಷನ್ ಆಗಿತ್ತು. ಯಾಕೆ ನೆಟ್ಲಿಕ್ಕೆ ಬರ್ತಿಲ್ಲ ಅವ್ರಿಗೆ, ಇಂಥ ಪರಿಸ್ಥಿತಿ ಅವ್ರಿಗೆ ಅಂತಂದ್ರೆ ಆ ಟೈಮ್ನಾಗೂ ಎಷ್ಟು ಶೋಷಣೆ ಆಗ್ತಿತ್ತಂದ್ರೆ ಅವರಿಗೆ ಎದ್ದಿಗೆ ನೋಡ್ಲಿಕ್ಕೆ ಬರಲ್ಲ ಮನುಷ್ಯರಿ. ಆ ಮನುಷ್ಯಗೆ ಆಬ್ಸೆಂಟ್ ಆಗೋರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರು. ಅವ್ರು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಕೊಡ್ಬೇಕಾಗಿದೆ ಎಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರೋದಕ್ಕೆ ಆಬ್ಸೆಂಟ್ ಆಗಿ ಆ ಪೇಷಂಟ್ ಅನ್ನ ಎದ್ದಿಗೆ ನೋಡ್ಲಿಕ್ಕೆ ಬರಲ್ಲ, ಅವರನ್ನ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಶಾಪುರ್ ಯಾದಗಿರಿ ಶಾಪುರ್ ಮಾಡ್ತಾರೆ, ಮತ್ತೆ ಅಲ್ಲಿ ಬಂದು ನೌಕರಿ ಮಾಡಿರ್ತಾರೆ. ಎದ್ದು ಕೂಡಲಿಕ್ಕೆ ಬರಲ್ಲ, ನೈಟಿಗೆ ಬರಲ್ಲ, ಅಂತವ್ರಿಗೆ ಮಾಡ್ತಾರೆ. ಮಾಡಲ್ಲ ಆಬ್ಸೆಂಟ್ ಆಗ್ತಾರೆ. ಅಲ್ಲಿ ಆಬ್ಸೆಂಟ್ ಆಗಿ ಮತ್ತೆ ಅವರು ಆಬ್ಸೆಂಟ್ ಅವರು ಎಲ್ಲ ರೆಡಿ ಮಾಡ್ಕೊಂಡು ರಿಪೋರ್ಟ್ ಅವ್ರಿಗೆ ಡಿಸ್ಮಿಸ್ ಮಾಡ್ತಾರೆ, ಫೈಲ್ ತಯಾರು ಮಾಡ್ತಾರೆ. ಪಾಪ ಎಲ್ಲೋ ಓಡಾಡಿ ಬೇರೆ ಬೇರೆ ಕಡೆ ಓಡಾಡಿ ಆಮೇಲೆ ಲೇಟ್ ಆಯ್ತು. 2 ವರ್ಷ ಇತ್ತು. 2 ವರ್ಷಕ್ಕೆ ಲೇಟ್ ಆಗಿ ಬಂದ್ರು. ಅವಾಗ ನನ್ನ ಮನೆಗೆ ಅವ್ರ ಮನೆಯವ್ರು ಬಂದ್ರು. ಅವ್ರು ಮತ್ತೆ ಅವರೆಲ್ಲ ಕತ್ತಿ ಸಾಬರ್ಗಳು ಕಳಿಸ್ತೀವಿ, ಎಸ್ಸಿ ಸಾಬರ್ಗಳು ಅಲ್ಲೇ ಹೋಗ್ರಿ, ನೀವು ಅಲ್ಲೇ ಹೋಗಿರ್ರಿ ಮತ್ತೆ 2 ಸಾರಿ ಇಲ್ಬಿಡ್ರಿ ಅವ್ರು ಮಾಡ್ಕೊಂಡ್ಬಿಡ್ರಿ ಅಂತ ಮತ್ತೆ 2 ಸಾರಿ ಸಾಬರ್ ಅಂದ್ರು. ಅವಾಗ ಹೆಣ್ಮಕ್ಳು ಬಹಳ ಇದು ಮಾಡಕ್ಕಾಗ್ರಿ, ಬರ್ರಿ ಅಂತಂದ್ರೆ ಅಲ್ಲಿ ಮತ್ತೆ ಅಸಿನ್ ಸಾಬ್ರು ನಾವು ಮತ್ತೆ MD ಅವ್ರು ಇದ್ದಾರೆ ರಾಜಪ್ ಸಾಬ್ರು, ಅಲ್ಲಿ ಹೋಗಿ ಬಂತೀವಿ. ಇವತ್ತೆಲ್ಲ ಬಯಲು ಬಂದ್ರೆ ರಾಜಪ್ ಸಾಬ್ರು ಎಲ್ಲಿ ಡಿಸ್ಮಿಸ್ ಮಾಡ್ತೀನಿ, ಹೆಂಗ್ ಡಿಸ್ಮಿಸ್ ಮಾಡ್ತಿರ್ತೀವಿ, ಹ್ಯಾಂಗ್ ಮಾಡ್ತಿರ್ತೀವಿ, ಹೆಂಗ್ ಮಾಡ್ತೀರಿ, ಇಷ್ಟೆಲ್ಲ ನೋಡ್ರಿ ಅಂತಂದ್ರೆ ಮತ್ತೆ ಅಸಿನ್ ಸಾಬ್ರು ಹೇಳಿದ್ರು ಅವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ರಿ ಅನುಕೂಲ ಮಾಡ್ಕೊಡ್ರಿ, ಸುಮ್ಮನೆ ಕಾರ್ಮಿಕರ ಮೇಲೆ ಶೋಷಣೆ ಮಾಡ್ಕೊಡ್ರಿ, ಡಿಸ್ಮಿಸ್ ಆದ್ರೆ ಆಗಲ್ಲ ಅದನ್ನ ಅಂದಾಗ ಅವರು ಒಂದು 10 ನಿಮಿಷ ತಗೊಂಡು MD ಅವರೆಲ್ಲ ಫೈಲ್ ಎಲ್ಲ ನೋಡ್ಕೊಂಡು ಹೌದಲ್ರಿ ಎಲ್ಲ ಮೆಡಿಕಲ್ ಗ್ರೌಂಡ್ ಮೇಲೆ ಯಾಕೆ ನಾನು ಶೋಷಣೆ ಮಾಡ್ರಿ ಅಂತ ಅವಾಗ MD ಅವ್ರು ಅರ್ಥ ಮಾಡ್ಕೊಂಡ್ರಿ. ಅವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ಲಿ CM ಹೇಳಿ ಶಾಪುರದಿಂದ ಯಾದಗಿರಿ ಡಿವಿಷನ್ ವರ್ಗಾವಣೆ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಎಲ್ಲಾ ಕೇಸನ್ನು ಕ್ಲೋಸ್ ಮಾಡಿ ಹೊಸ ಮತ್ತೆ ಪ್ರಮೋಷನ್ ತಗೊಂಡು ಈಗ ಆಫೀಸರ್ ಆಗಿ ನಮ್ಮ ಎದುರೇ ಬಂದಿರ್ತೀವಿ. ಕೆಲವೊಂದು ಹೆಂಗ ಅವರೇ ಹೇಳ್ತಾರೆ, ಮೊದಲ ಸರಿ ಹೇಳಿದ್ರು ಕೆಲವು ಸಸ್ಪೆಂಡ್ ಕೇಸ್ಗಳು ಹೆಂಗಿರ್ತಾವ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ವಿಚಿತ್ರವಾಗಿ ಸಸ್ಪೆಂಡ್ ಕೇಸ್ ಇರ್ತದೆ, ಯಾವುದೋ ತಪ್ಪಿಲ್ಲ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಬಟ್ ಇನ್ನೊಂದು ನಮ್ಗೆ ಏನಂದ್ರ ಆ ಸಂಸ್ಥೆಯ ಸುತ್ತಲೆಗಳು ಮತ್ತು ಆಮೇಲೆ CID ಅದ್ರ ಬಗ್ಗೆ ನಾವು ಕಾರ್ಮಿಕರ ಜಾಗೃತಿ ಗೊಳಿಸ್ತೀವಿ. ಅದಕ್ಕೆ ಮಾಡಕ್ ಬರ್ತದ ಇಲ್ಲ ಅನ್ನೋದು ನಾವು ಯಾರಿಗೂ ಆಗ್ತಾ ಇಲ್ಲ. ಹಿಂಗಾಗಿ 2 ಕೇಸ್ 3 ಕೇಸ್ ನಾವು ವಾಪಸ್ ತಗೊಂಡಿದ್ದೀವಿ. ವಾಪಸ್ ಸಸ್ಪೆಂಡ್ ಮಾಡೋದನ್ನ ವಾಪಸ್ ತಗೊಂಡಿದ್ದ ಕೇಸ್ ಅದೇ ದಿವಸದಾಗ ಅಲ್ಲೇ ನಾವು ತೋರಿಸ್ತೀವಿ. ಯಾಕಂದ್ರೆ ಅವರು ಒಪ್ಕೊಂಡ್ರು, ಅಧಿಕಾರಿಗಳು ಒಪ್ಕೊಂಡ್ರು, ಇಲ್ಲಿ ನಮ್ಮ ತಪ್ಪಾಗಿದೆ ಅಲ್ಲಿ ಮಾಡಿದ್ರು. ಅವರು ಕೆಲವೊಬ್ರು ಅಧಿಕಾರಿಗಳು ಬಹಳ ಒಳ್ಳೆಯವರು ಅದಾರ, ಬಹಳ ನಿಷ್ಠಾವಂತರ ಅದಾರ, ಎಲ್ಲರೂ ನಾವು ಹಂಗೆ ಇರ್ತಾರಲ್ಲ, ಬಹಳ ಒಳ್ಳೆಯವರು, ಬಹಳ ನಿಷ್ಠಾವಂತರ. ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ವಿ ನಿಮ್ ತಪ್ಪಾಗಿದೆ, ಇದು ಸರಿಪಡಿಸುವುದು ಅಂತಂದಾಗ ವಿಚಾರಣೆ ಅಧಿಕಾರಿ ನೇಮಕ ಮಾಡಿ ಆ ಕೇಸನ್ನು ಏನ್ರಿ ನಿರ್ದೋಷ ಅಂತ ಪ್ರೂವ್ ಮಾಡಿ ಮತ್ತೆ ಅವರು ಸ್ಯಾಲರಿ ಕೊಟ್ಟು ಅದೇ ಕಟ್ಟಡದಲ್ಲಿ ಅವರಿಗೆ ಕಾರ್ಯನಿರ್ವಹಿಸಕ್ಕೆ ಅನುಕೂಲ ಮಾಡ್ಕೊಟ್ಟು ಬಹಳಷ್ಟು 3-4 ಕೇಸ್ ಬರೋದು ಆದಷ್ಟು ಕಾರ್ಮಿಕರಿಗೆ ಹೆಲ್ಪ್ ಮಾಡಿದ್ರು. ಯಾರ ಬಗ್ಗೆ ಏನು ಕಾಂಟ್ರಿಬ್ಯೂಷನ್ ಮಾಡಿಲ್ಲ. ನಮ್ಮ ಪಟ್ಟಿಗೆ ನಾವು ಕಾರ್ಯಕ್ರಮ ಮಾಡ್ತೀವಿ, ವರ್ಷನಿಗೆ 2-3 ಕಾರ್ಯಕ್ರಮ ಮಾಡ್ತೀವಿ. ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ಕಾಂಟ್ರಿಬ್ಯೂಷನ್ ಮಾಡ್ಕೊತಾರೆ ಎಲ್ಲ ಹುಡುಗರೆಲ್ಲ ಕಲ್ತು. ಆಮೇಲೆ ಪ್ರತಿ ವರ್ಷ ಡಿಸೆಂಬರ್ದಾಗ 10 ವರ್ಷ ಮಾಡ್ತಾ ಇದ್ದೀವಿ ನಾವು ರಕ್ತದಾನ ಶಿಬಿರ ಅಂತ ಸಮಾಜಗೋಸ್ಕರ. ಅಂಬೇಡ್ಕರ್ ಅವರು ಮಾರ್ಗದರ್ಶನ ಸಮಾಜಗೋಸ್ಕರ 1,000 ರೂಪಾಯಿಯನ್ನು ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು 1 ಬಾಟ್ಲಿ ರಕ್ತ ಕೊಡ್ತಾರೆ. 1,000 ರೂಪಾಯಿ ಕಾಂಟ್ರಿಬ್ಯೂಷನ್ 1 ಬಾಟ್ಲಿ ರಕ್ತ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತಾರೆ. ಸಾರ್ವಜನಿಕರು ಫ್ರೀದಾಗ ಒಳ್ಳೇದಾಗಲಿ ಅದು ಕಾರ್ಯಕ್ರಮ ನಾವು ಒಂದು 7 ವರ್ಷ ಬೇರೆಯವರಿಗೆ ಅನುಕೂಲ ಆಗಲಿ ನಮ್ದಿಂದ ಅಂತೇಳಿ. ಇನ್ನೊಂದು ಪ್ರತಿ ವರ್ಷ 3-4 ವರ್ಷ ಇತ್ತು ಧಮ್ಮಚಕ್ರ ಪರಿವರ್ತನೆ ಅವ್ರು ಎಸ್ಎನ್ ಸಾಬ್ ಬಂದು ಉದ್ಘಾಟನೆ ಮಾಡ್ತಾರೆ. ಅಲ್ಲಿ ಮುಂಜಾನೆ 6-7 ಗಂಟೆಗೆ 10 ಗಂಟೆಗೆ 11 ಗಂಟೆಗೆ ಶುರು ಆಯ್ತು. ಬಹುಶಃ ಸಾಯಂಕಾಲ 5 ಗಂಟೆ ತನಕ ಎಲ್ಲರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ. ನಡೀತಿದ್ರು ಬೇಗ ನಡೀತಿರ್ತಾರೆ. ಒಂದು 5-6 ಸಾವಿರ ಜನರಿಗೆ ಊಟ ಹಾಕ್ತೀವಿ. ಈ ವಿಭಿನ್ನ ಕಾರ್ಯಕ್ರಮ ನಾವೆಲ್ಲ ಮಾಡ್ತೀವಿ. ಸಣ್ಣ ಕಾರ್ಯಕ್ರಮ ಏನಂತಂದ್ರೆ ಇಂಥ ದೊಡ್ಡ ಮೊದಲೆಲ್ಲ ನಾವೆಲ್ಲ ಬಗೆಹರಿಸ್ತೀವಿ. ಅದಕ್ಕೆ ಯಾವಾಗೂ ನಾಳೆ ಅವರು ಹುಟ್ಟು ಹೋರಾಟಗಾರರು. ಅವರು ವೃತ್ತಿಯಲ್ಲಿ ಸಂಸ್ಥೆಯಲ್ಲಿ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗೂ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮ ಸಂಘದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಮತ್ತು ಅವರ ಜೀವನ ಪೂರ್ತಿಯಾಗಿ ಹೋರಾಟದಲ್ಲೇ ಅವರ ಒಂದು ಅನ್ಯಾಯ ಅತ್ಯಾಚಾರ ಎಲ್ಲಿ ಆಗ್ತದಲ್ಲಿ ಧುಮುಕುವಂಥ ಗುಣ ಹೊಂದಿರ್ತಾರೆ. ಅವರು ನಿಟ್ಟ ಧೇರ ಆಗಿ ಮಾತಾಡಿದಂಥ ವ್ಯಕ್ತಿ ಆಗಿರ್ತಾರೆ. ಅವರು ಯಾವತ್ತೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಿರ್ತಾರೆ. ಅವರ ಕುಟುಂಬದ ಹೇಳಬೇಕಾದ್ರೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬರು ಗಂಡು ಮಗ. ಅವರು ತಮ್ಮ ಬರ್ತ್ಡೇ ಅಂದರೆ ಹುಟ್ಟು ದಿನದಂದೇ ಅವರ ಮಗಳ ಒಬ್ಬ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಒಬ್ಬ ಆಯ್ಕೆ ಆಗಿರ್ತಾಳೆ, ಅಂದ್ರೆ ವೃತ್ತಿಗೆ ಸೇರಿರ್ತಾಳೆ. ಅವರ ಜೀವನ ಪರ್ಯಂತ ಕೂಡ ಅವರು ಹುಟ್ಟು ಹೋರಾಟಗಾರರಾಗಿರೋದ್ರಿಂದ ಅವರಿಗೆ ನಾವು ನಮ್ಮ ಸಂಸ್ಥೆಯ ವತಿ ಕಡೆಯಿಂದ ಹಾಗೂ ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ವಿಜೃಂಭಣೆಗೆ ಬಂದು ನಮ್ಮ ಸಿಬ್ಬಂದಿಗಳು ಎಲ್ಲ ಅವರಿಗೆ ಶುಭ ಹಾರೈಸಿ ಅವರಿಗೆ ಆ ಒಂದು ವ್ಯಕ್ತಿತ್ವ ಗುಣಗಳನ್ನು ಹೊಗಳಾಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ದೇವರು ಅಥವಾ ಅವರ ಆಯುಷ್ಯ ಸೌಭಾಗ್ಯ ಅವರ ಕುಟುಂಬರು ಎಲ್ಲರೂ ಆರೋಗ್ಯದಿಂದಾಗಿರಲಿ ಅಂತ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಈ ಕಾರ್ಯಕ್ರಮನ ಆಯೋಜಿಸಿಕೊಂಡ ಸಿಬ್ಬಂದಿಗಳ ವತಿಯಿಂದ ಎಲ್ಲರೂ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆಗೆ ಹುಟ್ಟುಹಬ್ಬದ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನನ್ನ ಹೆಸರು ಭೀಮಶಾ ದಣಗುಲ್ಕರ್, TI ಮತ್ತು ಸಂಘಟನೆಯ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತೇನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವಲಯ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶಿವಶಾಂತ್ ಮುನ್ನಳ್ಳಿ ಸರ್ ಅವರ 58ನೆಯ ಜನ್ಮದಿನದ ಅಂಗವಾಗಿ ಕಲಬುರಗಿ ವಿಭಾಗ 1 ಮತ್ತು ವಿಭಾಗ 2ರ ವತಿಯಿಂದ ಒಂದೇನಪ್ಪ ಅಂದರೆ ಅವರ ಹುಟ್ಟುಹಬ್ಬವನ್ನು 20ನೇ ತಾರೀಕಿದ್ದು ಅದನ್ನು ಒಂದು ಕಾರಣಾಂತರದಿಂದ ಏನಪ್ಪ ಅಂದರೆ ನಾವು ಅದನ್ನು ಅವರು ಇಲ್ಲಿ ಇರದಿದ್ದ ಕಾರಣಕ್ಕಾಗಿ ಅವರು ಬೆಂಗಳೂರು ಹೋಗಿದ್ದರು. ಆ ದಿನ ಅವಾಗ ನಮಗೇನಪ್ಪ ಅಂದರೆ ಅವರದು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಅದಕ್ಕೇನಪ್ಪ ಅಂದರೆ ನಾವು ಇವತ್ತು ಈ ದಿನ ಅಂದರೆ 23/7/2026 ಇವತ್ತೇನಪ್ಪ ಅಂದರೆ ಇವತ್ತು ಹುಟ್ಟುಹಬ್ಬದ ಶುಭಾಶಯ ಒಂದು ಸಂಭ್ರಮಾಚರಣೆಯನ್ನು ವಿಭಾಗ 1 ಮತ್ತು ವಿಭಾಗ 2ರಿಂದ ನಾವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಏನಪ್ಪ ಅಂದರೆ ಭಾಳ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಏನಪ್ಪ ಅಂದರೆ ಎಲ್ಲ ಸಂಘಟನೆಯ ನಾಯಕರುಗಳು ಮತ್ತು ಅದೇ ರೀತಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಹನುಮಂತ ಯಳಸಂಗಿ ಸರ್ ಅವರು, ಅದೇ ರೀತಿಯಾಗಿ ಸೂರ್ಯಕಾಂತ್ ನಿಂಬಳಕರ್ ಸರು, ಅದೇ ರೀತಿಯಾಗಿ ಮತ್ತು ಶ್ರೀ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಬಂಡಾಳ್ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಸಂಘಟನೆ ನಮ್ಮ ಏನಪ್ಪ ಅಂದರೆ ನಮ್ಮ ವಿಭಾಗದ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಂಘಟನೆಯ ಎಲ್ಲ ನಾಯಕರು ಕೂಡ ಏನಪ್ಪ ಅಂದರೆ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂದರೆ ಒಳ್ಳೆಯ ರೀತಿಯಿಂದ ಒಂದು ಶೋಭೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಏನಪ್ಪ ಅಂದರೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿಯಾಗಿ ಮತ್ತೊಮ್ಮೆ ನಾನು ಶಿವಶಾಂತ್ ಮುನ್ನಳ್ಳಿ ಸರ್ ಅವರಿಗೆ 58ನೇ ಜನ್ಮದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ನನ್ನ ಹೆಸರು ಸುರೇಶ್ ಬಿಲ್ಲಾಡ್, KSRTC. Wish you happy birthday to you. Happy birthday to you. Happy birthday to you. Happy birthday dear Sushan sir. Happy birthday to you.